ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹಾಯ್ ಫ್ರೆಂಡ್ಸ್, ಎಷ್ಟು ಗಂಟೆ ಇವಾಗ ಟೈಮು? ಎಷ್ಟು ಇವಾಗ? 5 ಗಂಟೆನಾ? ಇಲ್ಲ, 5:15. ಟೈಮ್ ಬಂದು 5:15. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ವಾಕ್ ಹೋಗ್ತಾ ಇದ್ದೀವಿ. ರೆಡಿ ಆಗಿಬಿಟ್ಟು ಹೊರಟ್ವಿ. ಇನ್ನು ನನ್ನ ಗಾಡಿ ಸಹನನ ಹತ್ರ ಇತ್ತು, ಹಂಗಾಗಿ ಕಿಟಿನೇ ನನ್ನ ಪಾಪನ JC ನಗರಕ್ಕೆ ಬಿಟ್ಟರು. ಸೊ ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ. ಆಂಟಿ ರಂಗೋಲಿ ಬಿಡ್ತಾಯಿದ್ರು. ಇನ್ನು ನಮ್ಮ ಮನೆಯವ್ರು ಬಿಟ್ಬಿಟ್ಟು ಹೊರಟ್ರು. ಇನ್ನು ಆಂಟಿ ಕೀ ತರಕ್ಕೆ ಹೋದರು. ಸೊ ನನ್ನ ಗಾಡಿ ಅಲ್ಲೇ ನಿಂತಿತ್ತು, ರಂಗೋಲಿ ಬಿಡ್ತಾಯಿದ್ರು. ಅದು ನಂಗೆ ಸಸು ಇದೇನಿದೆ? ಹಾಗೆ ನಂದಿ ರೋಡ್ಗೆ ಬಂದ್ವಿ. ಯಾವಾಗಲೂ ಗೇಟ್ ಓಪನ್ ಆಗಿರುತ್ತೆ. ಸೊ ಗೇಟ್ ಒಳಗಡೆ ಶಶು ಹೇಗೆ ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇಲ್ವಾ? ಹತ್ತುತ್ತೀಯಾ ಬೆಟ್ಟನ? ಎಲ್ಲಿವರೆಗೂ ಹತ್ತುತ್ತೀಯಾ? ಫುಲ್ ಹತ್ತುತ್ತೀಯಾ? ಸರಿ ಆಯಿತು, ಬಾ ನೋಡೋಣ ಹೇಗೆ ಹತ್ತುತ್ತೀಯಾ ಅಂತ. ನಾವು ಬರೋ ಅಷ್ಟರಲ್ಲಿ 6 o'clock ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಯಾವಾಗಲೂ 6 ಒಳಗಡೆನೇ ಬಂದುಬಿಡ್ತಿದ್ವಿ ನಂದಿ ರೋಡ್ಗೆ. ಸೊ ದಾರಿಲಿ ಹೋಗುವಾಗ ಇದು ಹುಳ ಕಾಣಿಸ್ತು. ಸೊ ಅದನ್ನು ಮುಟ್ತಾ ಇದ್ದ ಅವನು. ಹಾಗೆ ಅಲ್ಲೊಂದು ಬಂಡೆ ಇತ್ತು. ಸೊ ಬಂಡೆ ಹತ್ತುತ್ತೀನಿ ಅಂತ ಅಂತಿದ್ದ. ಸರಿ ಹತ್ತು ಅಂತಲೇ ನಾನು ಅಂದೆ. ಸೊ ಹತ್ತುತ್ತೀನಿ ಅಂದ್ಬಿಟ್ಟು ಫಾಸ್ಟಾಗಿ ಹತ್ತುತ್ತಾ ಇದ್ದಾನೆ. ನನಗೆ ಸ್ವಲ್ಪ ಭಯ, ಎಲ್ಲಿ ಬಿದ್ದುಬಿಡ್ತಾನೋ ಅಂತ. ಬಟ್ ನಾನು ಟ್ರೈ ಮಾಡಿದ್ದೆ ಅಂದರೆ ನಾನು ಇಳಿದಿದ್ದೆ, ಹತ್ತಿರಲಿಲ್ಲ. ಸೊ ಇವನು ಹತ್ಬಿಟ್ಟು ಇಳಿತಾ ಇದ್ದಾನೆ. ಹಾಗಾಗಿ ಸುಮಾರು ಜನ ಹತ್ತುತ್ತಾ ಇರ್ತಾರೆ. ನಾನು ದಿನ ವಾಕ್ ಮಾಡುವಾಗ ನೋಡ್ತಾ ಇದ್ದೆ. ಸೊ ಇವನು ಹತ್ತುತ್ತಾನ ಇಲ್ವಾ ಅಂತ ಒಂದು ಸ್ವಲ್ಪ ಡೌಟ್ ಇತ್ತು. ಫೈನಲಿ ಅವನು ಹತ್ತದ. ಸರಿ ಇಳಿ, ಆಯಿತು, ಹಂಗೆ ಇಳ್ಬಿಡು. ಇಳಿ ಆಯ್ತು, ಇಳಿ. ಏನಾರು ಏನು ಮಾಡ್ತೀನಿ ಹಂಗೆ. ಗಾಡಿ ಬರ್ತೈತೆ, ಸರಿ ಬಾ. ಸ್ಮೆಲ್ ಮಾಡು ಇದನ್ನು, ಈ ಲೀಫ್ನ ಸ್ಮೆಲ್ ಮಾಡು. ಯಾವ ಸ್ಮೆಲ್ ಬರ್ತಿದೆ? ಕಿತ್ಲೆ ಹಣ್ಣು ಸ್ಮೆಲ್ ಬರ್ತಿದ್ಯಾ? ಇದು ಕಾರ್ ಕಿತ್ಲೆ. ಕಿತ್ಲೆ ಹಣ್ಣಿನ ಸ್ಮೆಲ್. ಅವ್ನಿಗೆ ಇಳಿಯೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದೇ ಎಲ್ಲಿ ಬಿದ್ದುಬಿಡ್ತಾನೋ ಅಂತ. ಸೊ ಆದ್ರೂ ಇಲ್ಲ, ನಾನು ಇಳಿತೀನಿ ಅಂದ್ಬಿಟ್ಟು ಅವನೇ ಇಳಿತಾ ಇದ್ದ. ಸೊ ನಾನು ಹಂಗಾದ್ರೂ ಅಲ್ಲೇ ನಿಂತ್ಕೊಂಡು ನಿಧಾನಕ್ಕೆ ಇಳಿಸ್ಕೊತಾ ಇದ್ದೆ. ಬೆನ್ಗೆ ಚಿರತೆಗೆ ಅದನ್ನೇ ನಾಯಿ ಅನ್ಕೊಬಿಟ್ಟ. ಆಯ್ತು. ವಿಷಯ ಇದೇನಿದು? ಶಂಕುಳ. ತಲೆ ಮೇಲೆ ಇಟ್ಕೋತೀಯ? ಬೇಡ. ಅಯ್ಯೋ ಬೀಳ್ಸೇ ಬಿಟ್ಟೆ. ಇರೋ ಅದು ಫೋಟೋ ತೆಗೋಣ. ಅಲ್ಲಿ ಇಡೀಲಿ ಅಲ್ಲಿ ಮೇಲೆ ಬಿಡ್ತೀಯ? ಯಾಕೆ ತುಳಿದ್ಬಿಡ್ತಾರೆ ಅಂತ. ಬಾ. ಬಿಟ್ಬಿಡು ಪಾಪ, ಹೋಗ್ಲಿ. ಆಮೇಲೆ ಪಲ್ಟಿ ಹೊಡಿತೀನಿ ಅಂದ್ಬಿಟ್ಟು ಪಲ್ಟಿ ಹೊಡಿತಾ ಇದ್ದ. ಅಂದರೆ ಅವ್ರ ಗರಡಿಲೆಲ್ಲ ಮಾಡಿಸ್ತಾ ಇರ್ತಾರೆ, ಹಾಗಾಗಿ ಅವ್ನು ಪಲ್ಟಿ ಹೊಡಿತಾ ಇದ್ದ. ನಾವು ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ವಿ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಅಂಕಲ್ಲು, ಏನಿದು ಮಗನ ಇವತ್ತು ಮಗನ ಕರ್ಕೊಂಬಂದಿದ್ದೀರ? ಬಟ್ ಏನು ಅಂದರೆ ದಾರಿಲಿ ಹೋಗೋರೆಲ್ಲ ಕೇಳ್ತಾಯಿದ್ರು, ಏನು ಇವತ್ತು ಮಗನ ಕರ್ಕೊಂಬಂದ್ಬಿಟ್ಟಿದ್ದೀರಲ್ಲ, ಪಾಪನ ಕರ್ಕೊಂಬಂದ್ಬಿಟ್ಟಿದ್ದೀರಲ್ಲ ಅಂತ.
ಸೊ ಅವ್ನಿಗೆ ಇವತ್ತು ರಜಾ ಇತ್ತು. ನನ್ನ ಮಗ ಎಲ್ಲ ಅದಕ್ಕೆ ತುಂಬ ಬೇಜಾರಾಗ್ತಿದೆ. ಚಾಮುಂಡೇಶ್ವರಿದು ಕಾಲದ ಅಜ್ಜ ಗುರ್ದೈತಂತೆ. ಅದು ನನಗೆ ಗೊತ್ತಿಲ್ಲ. ಚಿಕ್ಕಪ್ಪ ಹೇಳ್ತಿತ್ತು. ಏನಂತ? ಹಾಂ, ಅದೆಲ್ಲ ಗೊತ್ತಿಲ್ಲ. ನಂದಿ ಮೆಟ್ಲು ಇದು, ನಂದಿಗೆ ಹೋಗೋ ಮೆಟ್ಲು. ಸೊ ಹಂಗಾಗಿ ನಾವು ಮೆಟ್ಲತ್ಕೊಂಡೆ ನಂದಿ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಮೆಟ್ಲತ್ಕೊಂಡೆ ಬಂದ್ವಿ. ರೋಡ್ ಮೇಲೂ ಹೋಗ್ಬೋದಾಗಿತ್ತು, ಆದರೆ ನಾವು ಮೆಟ್ಲತ್ಕೊಂಡು ಹೋಗಿನೇ ಅಭ್ಯಾಸ, ಹಂಗಾಗಿ ನಾವು ಮೆಟ್ಲತ್ಕೊಂಡೇ ನಂದಿ ಹತ್ರ ಬಂದ್ವಿ. ಸೊ ನಂದಿ ಹತ್ರ ಏನು ಅಂದರೆ ಮಹಾಭಿಷೇಕ ಆಗಿತ್ತು, ಅನ್ನಸಂತರ್ಪಣೆ ಎಲ್ಲ ಇತ್ತು, ಅದು ಮುಗ್ದೋಗಿತ್ತು. ಸೊ ಹಂಗಾಗಿ ಜಾಸ್ತಿ ಜನನೂ ಏನಿರಲಿಲ್ಲ. ನೆನ್ನೆ ಸಂಡೇ ಇತ್ತು ಅಂತ ತುಂಬ ಜನ ಇದ್ದರು. ಸೊ ಇವತ್ತು ಮಂಡೇ ಅಲ್ವಾ, ಸೊ ಹಂಗಾಗಿ ಜಾಸ್ತಿ ಜನ ಏನಿರಲಿಲ್ಲ. ನಾವು ಹಂಗಾದ್ರೂ ನಂದಿ ಹತ್ರ ಬಂದ್ವಿ. ಎತ್ಕೊಂಡೋದ್ರ ನಂದಿಗಂತೂ ಅಲಂಕಾರ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಆದರೆ ಕೋತಿಗಳಂತೂ ಸಖತ್ ಮಜಾ ಮಾಡ್ತಾಯಿದ್ವು, ಎಲ್ಲ ಎಳೆದಾಕಿ ಆಟ ಆಡ್ತಾಯಿದ್ವು ಚೆನ್ನಾಗಿ. ನಾವು ಹಾಗೆ ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಬಂದ್ವಿ. ಪಾಪು ಇನ್ನು ಟಯರ್ಡ್ ಆಗಿದೆ ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಅವ್ನಿಗೆ ಜ್ಯೂಸ್ ಕುಡಿತೀಯ ಅಂತ ಕೇಳಿದೆ. ಕುಡಿತೀನಿ ಅಂದ. ಅದಕ್ಕೇನೆ ಅಲ್ಲಿ ಕಬ್ಬಿನ ಜ್ಯೂಸ್ ಮಿಕ್ಸು, ಎಳ್ಳಿಕಾಯಿ ಮತ್ತು ಕಬ್ಬಿನದೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಜ್ಯೂಸ್ ಚೆನ್ನಾಗಿರುತ್ತೆ. ಸೊ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ನಾವು ಅಲ್ಲೇ ಕೂತ್ಕೊಂಡ್ವಿ. ಸೊ ಜ್ಯೂಸ್ ಕುಡ್ಕೊಂಡಾಗೆ ಹೋಗ್ಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ವಿ ನಾವು. ಸ್ಕಿಪ್ಪಿಂಗು ಸ್ಕಿಪ್ಪಿಂಗ್ನ ದಿನ ಎತ್ಕೊಂಬರೋರು ಯಾರೋ ಅಂದ್ಬಿಟ್ಟು ಅಲ್ಲಿ ಬಚ್ಚಿಟ್ಟಿಸ್ತಾ ಇದ್ವಿ ದಿನ. ಸೊ ಅವನಿಗೆ ಮ್ಯಾಜಿಕ್ ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ಮ್ಯಾಜಿಕ್ ಮಾಡಿ ತೋರಿಸ್ದೆ. ಹಾಗೆ ನಾನು ಒಂದು 50 ಸ್ಕಿಪ್ಪಿಂಗ್ ಆಡ್ತೀನಿ ಅಷ್ಟೇ, ಡೈಲಿ 50 ಮಾಡ್ತೀನಿ. ಸೊ ಅವನಿಗೆ 50 ಮಾಡಲಿಲ್ಲ ಅಂದ್ಬಿಟ್ಟು 50 ಸ್ಕಿಪ್ಪಿಂಗ್ ಮಾಡಿದೆ. ಆಮೇಲೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವನು ಫಸ್ಟ್ ಸೀದಾ ಮಾಡ್ದೆ, ಆಮೇಲೆ ಉಲ್ಟಾ ಮಾಡ್ದ. ಆಮೇಲೆ ಇನ್ನು ಟೈಮು 7:45 ಆಗಿಬಿಟ್ಟಿತ್ತು. ಸೊ ಟೈಮ್ ಆಗಿಬಿಡುತ್ತೆ, ಆಫೀಸ್ಗೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ವಿ. ಸೊ ಅಷ್ಟರಲ್ಲಿ ಒಂದು ಬೈಕ್ ಪಾಸ್ ಆಯಿತು. ಅವನಿಗೆ ಬೈಕು ಮತ್ತು ಕಾರ್ ಅಂದರೆ ತುಂಬ ಕುದುರೆ ಇರುತ್ತೆ. ಹಾಂ, ಆ ಕುದುರೆ ಓಡ್ಬೇಕಾದ್ರೆ ಚೆಲ್ಲುತ್ತೆ. ಏನು ಕುದುರೆ ಓಡ್ಬೇಕಾದ್ರೆ ಚೆಲ್ಲುತ್ತಾ ನೀರು? ಮತ್ತೆ ಸುಸು ಮತ್ತಿಲ್ಲೇನು? ಇದು ಮೈದಾ ಹಿಟ್ಟು ರಾಗಿ ಹಿಟ್ಟು. ಯಾಕೆ ಆದ್ಮೇಲೆ ಮೈದಾ ಯಾರು ಮಾಡೋದು ಇಷ್ಟ ಹೇಳು? ಮನೇಲಿ ಇಷ್ಟನಾ? ಓಕೆ, ಈಗ ನಾನು ಮಾಡೋದ್ರಲ್ಲಿ ನಿನ್ಗೆ ಯಾವ ಫುಡ್ ತುಂಬ ಇಷ್ಟ? ಇದು ಯಾವುದು? ಬಿಸಿಬೇಳೆ ಭಾತ್ ಇಷ್ಟನಾ? ಸರಿ. ಆಮೇಲೆ ಹಾಗೆ ಮಾತಾಡ್ಕೊಂಡು ಕೆಳಗಡೆ ಸ್ವಲ್ಪ ದೂರ ಬಂದ್ವಿ. ಆಮೇಲೆ ನಾವು ನನಗೆ ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತಿದ್ದ. ದಿನ ವರ್ಕೌಟ್ ಮಾಡ್ತೀವಿ, ಒಂದು 10 ಮಿನಿಟ್ಸ್ ವರ್ಕೌಟ್ ಮಾಡ್ತೀವಿ. ಸೊ ನಾನು ಹಾಗೆ ವರ್ಕೌಟ್ ಮುಗಿಸ್ಬಿಟ್ಟು ಇನ್ನು ಅವನು ಇದು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದ. ಆಮೇಲೆ ಸ್ವಲ್ಪ ಹೊತ್ತು ಹಂಗೆ ಗೇಮ್ ಆಟ ಆಡೋದ್ವಿ. ಸೊ ಹಾಗೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಫೈನಲಿ ನಾವು ನಂದಿ ಇಳಿದ್ಬಿಟ್ವಿ. ಅವ್ನು ಹಂಗೆ ಹೇಳ್ತಾ ಇದ್ದ, ಹೇಗೆ ಹೇಳ್ಬೇಕು ಅವನಿಗೆ ಮಿನಿ ವ್ಲಾಗ್ ಅನ್ನೋಕ್ಕೆ ಬರಲ್ಲ, ಲಿಲಿ ಲಾಗು ಅಂತಾನೆ. ಸೊ ಅದನ್ನೇ ಕೇಳೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಮನೆಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಸೊ ಹಾಗೆ ಮನೆಗೆ ಹೊರಟ್ಬಿಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.